ಹಾಸನದ ಅಧಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ಅಂತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಪ್ರವಾಹೋಪಾತಿಯಲ್ಲಿ ಬರ್ತಾ ಇರೋದ್ರ ಬಗ್ಗೆ ನಿರಂತರವಾಗಿ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಕೂಡ ಅಷ್ಟೇ, ವೀಕೆಂಡ್ ಬೇರೆ ಹಾಕಿರೋದ್ರಿಂದ, ದೀಪಾವಳಿ ಹಬ್ಬ ಸನ್ನಿಹಿತದಲ್ಲಿರೋದ್ರಿಂದ ದರ್ಶನಕ್ಕೆ ಅಂತ ಹೋಗ್ತಾ ಇರೋ ಭಕ್ತರ ಸಂಖ್ಯೆ ಇಮ್ಮಡಿ ಆಗ್ತಾ ಇದೆ. 9ನೇ ದಿನ ಕೂಡ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಜನ ಬರ್ತಾ ಇರೋ ಸಂಖ್ಯೆ ದುಪ್ಪಟ್ಟಾಗಿದೆ. ಜಿಲ್ಲೆಗಳಿಂದ, ಹೊರ ರಾಜ್ಯದಿಂದ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಇವರೆಲ್ಲರದ್ದು ಒಂದು ನಂಬಿಕೆ ಏನಂತಂದ್ರೆ, ತಾಯಿಯ ಆಶೀರ್ವಾದ ಪಡೆಯೋದ್ರಿಂದ ಆಕೆಯ ಕರುಣೆಗೆ ನಾವು ಪಾತ್ರರಾಗ್ತೀವಿ ಮತ್ತು ಅಲ್ಲಿಗೆ ಹೋದ ಮೇಲೆ ಜೀವನದ ಬಗ್ಗೆ ಇರುವಂತಹ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಶಾಂತಿ ಬಯಸಿ, ಸುಖ ಸಮೃದ್ಧಿಯನ್ನು ಬಯಸಿ ಬರ್ತಾ ಇರುವ ಆಸ್ತಿಕರ ಸಂಖ್ಯೆ ನೀವು ನೋಡ್ತಾ ಇದ್ದೀರಾ. ಆ ಕ್ಯೂಗಳಲ್ಲಿ ಕೆಲವು ಮೀಟರ್ ಮುಂದಕ್ಕೆ ಹೋಗಬೇಕು ಅಂದರೂ ಕೂಡ ಸುಮಾರು ಸಮಯ ತೆಗೆದುಕೊಳ್ತಾ ಇದೆ. ಬಟ್ ಎಲ್ಲವೂ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ. ನೆನ್ನೆ ಆ ಮಳೆಯ ನಡುವೆ ಕೂಡ ಯಾವ ರೀತಿ ಇಡೀ ವ್ಯವಸ್ಥೆಯನ್ನು ತಮ್ಮ ಹಿಡಿತದಲ್ಲಿ ಜಿಲ್ಲಾಡಳಿತ ಇಟ್ಕೊಂಡಿತ್ತು ಅನ್ನೋದಕ್ಕೆ ಸಾಕ್ಷಿ ನೋಡಿದ್ವಿ ನಾವು. ಹಾಸನಾಂಬೆ ಪ್ರತಿ ಅಂದರೆ ಕರ್ನಾಟಕದ ಸಂಸ್ಕೃತಿಯಲ್ಲಿ ಉಸಿರಾಡುತ್ತೆ ಅನ್ನೋ ನಂಬಿಕೆ ಜನರದ್ದು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇವತ್ತು ವೀಕೆಂಡ್ ಬೇರೆ, ಹಬ್ಬ ಸನ್ನಿಹಿತ ಆಗ್ತಾ ಇರೋದ್ರಿಂದ ಕುಟುಂಬ ಸಮೇತರಾಗಿ ಬರ್ತಾ ಇರೋರ ಸಂಖ್ಯೆ ದುಪ್ಪಟ್ಟ ಆಗ್ತಾ ಇರೋದು ಕ್ಯಾಮ್ರಾ ಕಣ್ಗಳಲ್ಲೇ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ಒಂದೇ ದಿನ ಎಷ್ಟು ಸಂಖ್ಯೆಯಲ್ಲಿ ಜನ ಬರಬಹುದು ಅನ್ನೋ ಅಂದಾಜು ಜಿಲ್ಲಾಡಳಿತ ಇಟ್ಕೊಂಡಿದೆ. ಏನೇನು ಮಾಹಿತಿ ಇದೆ, ಯಾವ ರೀತಿ ವ್ಯವಸ್ಥೆಗಳಾಗಿದೆ? ಮಮತಾ, ಹಾಸನಾಂಬ ದೇವಿ ದರ್ಶನಕ್ಕೆ ಇಂದು 9ನೇ ದಿನ ಬೆಳಗ್ಗೆಯಿಂದಲೂ ಸಹ ಸರತಿ ಸಾಲಿನಲ್ಲಿ ನಿಂತು ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನು ಪಡಿತಿದ್ದಾರೆ. ನೀವು ನೇರವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಈಗ ನೋಡ್ತಾ ಇರ್ತಕ್ಕಂಥದ್ದು ಏನಿದೆ, ಇದು 1000 ರೂಪಾಯಿನ ಟಿಕೆಟ್ ಪಡೆದು ವಿಶೇಷ ದರ್ಶನಕ್ಕೆ ಆಗಮಿಸಿರುವಂಥವ್ರು. ಬೆಳಗ್ಗೆಲೇ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. 1000 ರೂಪಾಯಿ ಟಿಕೆಟನ್ನು ಖರೀದಿಸಿದರೆ ಅವರು ಈಗ ದೇವಾಲಯದ ಮುಖ್ಯ ದ್ವಾರದ ಬಳಿಗೆ ಬಂದಿದ್ದಾರೆ. ಈ ಮಹಾದ್ವಾರ ದಾಟಿ ಆನಂತರ ದೇವಾಲಯಕ್ಕೆ ಅವರು ತೆರಳಿ ದೇವಿಯ ದರ್ಶನವನ್ನು ಪಡಿಬೇಕು. 1000 ರೂಪಾಯಿ ವಿಶೇಷ ದರ್ಶನದ ಸಾಲಿನಲ್ಲೇ ಇಷ್ಟು ಸಮಯ ಆಗ್ತಿದೆ. ಅದೇ ರೀತಿ ಅದರ ಪಕ್ಕದಲ್ಲಿ ಧರ್ಮ ದರ್ಶನದ ಸಾಲು ಹೋಗ್ತಾ ಇದೆ. ಆ ಸಾಲನ್ನು ರಾತ್ರಿ 3 ಕಿಲೋಮೀಟರ್ವರೆಗೆ ಬ್ಯಾರಿಕೇಡ್ ಅನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಯಾಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬರ್ತಾ ಇದೆ. ಇಂದು ಕೂಡ ಏನು 3 ಲಕ್ಷಕ್ಕೂ ಹೆಚ್ಚು ಭಕ್ತರನ್ನ ನಿರೀಕ್ಷೆ ಮಾಡಲಾಗಿದೆ. ನಿನ್ನೆ ಒಂದು ದಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 3.5 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನ ಪಡೆದಿದ್ದಾರೆ. ಅಲ್ಲದೆ ಸಂಜೆ ವೇಳೆ ಮಳೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾರಿಕೇಡ್ ಹಾಗೂ ಟೆಂಟ್ ಅನ್ನ ಎಕ್ಸ್ಟೆಂಡ್ ಮಾಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇಂದಿನಿಂದ 3 ದಿನಗಳ ಕಾಲ ಹಾಸನದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಯಾಕೆಂದ್ರೆ ಇಂದು ವೀಕೆಂಡ್ ಇದೆ. ನಾಳೆ ಭಾನುವಾರ, ಸೋಮವಾರದಿಂದ ದೀಪಾವಳಿ ಹಬ್ಬ ಆರಂಭವಾಗ್ತದೆ. ಅಲ್ಲದೆ ದೇವಾಲಯದ ಗರ್ಭಗುಡಿ ಮುಚ್ಚಲು ಇನ್ನು 5 ದಿನಗಳು ಮಾತ್ರ ಉಳಿದಿದೆ. ಹಾಗಾಗಿ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಏರಿಕೆ ಆಗ್ತಿದೆ. ಇನ್ನು ಉಳಿದಿರ್ತಕ್ಕಂಥ 5 ದಿನಗಳೇನಿದೆ, ಆ 5 ದಿನಗಳಲ್ಲೂ ಸಹ ಪ್ರತಿನಿತ್ಯ 3 ರಿಂದ 4 ಲಕ್ಷ ಜನ ದೇವಿ ದರ್ಶನಕ್ಕೆ ಆಗಮಿಸುವಂಥ ಒಂದು ನಿರೀಕ್ಷೆಯನ್ನ ಜಿಲ್ಲಾಡಳಿತ ಮಾಡಿದೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಆದರೂ ಸಹ ಧರ್ಮ ದರ್ಶನ ಸಾಲಿರ್ಬೋದು, 1000 ರು ಹಾಗೂ 300 ವಿಶೇಷ ದರ್ಶನದ ಸಾಲುಗಳು ಸಂಪೂರ್ಣವಾಗಿ ಜನರಿಂದ ತುಂಬಿ ಹೋಗಿದೆ. ಅಲ್ಲದೆ ಭಕ್ತರ ಸಂಖ್ಯೆ ಹೆಚ್ಚಾಗಿ ಬರ್ತಿರೋನಲ್ಲಿ ರಾತ್ರಿ ಬೆಂಗಳೂರಿನಿಂದ ಟಿಕೆಟ್ ಬುಕ್ ಮಾಡಿದಂತಹ ಪ್ರಯಾಣಿಕರಿಗೆ ಬಸ್ಗಳನ್ನು ತಡೆ ಹಿಡಿಯಲಾಗಿತ್ತು. ಅಲ್ಲದೆ ಸಾರಿಗೆ ಬಸ್ಗಳನ್ನು ತಡೆ ಹಿಡಿಯಲಾಯಿತು. ಅನಂತರ ಭಕ್ತರ ಸಂಖ್ಯೆ ಕೊಂಚ ಕಡಿಮೆ ಆದ ನಂತರ ಎಲ್ಲರನ್ನೂ ಸಹ ಎಲ್ಲ ಬಸ್ಗಳನ್ನು ಬಿಡಲಾಗಿದೆ. ಈಗ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರೆಲ್ಲರೂ ಸಹ ಸರತಿ ಸಾಲಿನಲ್ಲಿ ಸೇರ್ಕೋತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದು ನಾಳೆ ಇದು ದುಪ್ಪಟ್ಟಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಾಳೆ ಭಾನುವಾರ ರಜಾ ದಿನ. ಅಲ್ಲದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಜಿಲ್ಲಾಡಳಿತ ಒಂದು ಮಾರ್ಪಾಡನ್ನು ಮಾಡಿದೆ. ಏನು ಸಚಿವರಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಏನು ಉಪಮುಖ್ಯಮಂತ್ರಿ ಅವರ ಏನು ಲೆಟರ್ ಹೆಡ್ ಏನಿದೆ ಅದನ್ನು ತಂದು ದೇವಿ ದರ್ಶನವನ್ನು ಶಿಷ್ಟಾಚಾರದಲ್ಲಿ ಪಡಿತಾ ಇದ್ರು. ಆದರೆ ಇಂದಿನಿಂದ ಅದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಸಚಿವರು ಖುದ್ದು ಹಾಜರಿದ್ರೆ ಅವರ ಜೊತೆ ದರ್ಶನವನ್ನು ಪಡಿಬೋದು. ಅದು ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಯಾರೇ ಇದ್ರು ಖುದ್ದು ಹಾಜರಿರಬೇಕು. ಅಂಥವರು ಇದ್ದಾಗ ಮಾತ್ರ ಬಿಡಲಾಗ್ತದೆ. ಅವರು ಕೊಡ್ತಕ್ಕಂಥ ಲೆಟರ್ ಏನಿದೆ ಅದನ್ನು ತಂದರೆ ಯಾವುದೇ ಕಾರಣಕ್ಕೂ ದೇವಿ ದರ್ಶನಕ್ಕೆ ಶಿಷ್ಟಾಚಾರದಲ್ಲಿ ಅವಕಾಶವನ್ನು ನೀಡೋದಿಲ್ಲ ಅಂತ ಈಗಾಗಲೇ ಉಪವಿಭಾಗಾಧಿಕಾರಿಯಾದಂತಹ ಮಾರುತಿ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು 5 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ದೇವಿ ದರ್ಶನಕ್ಕೆ ದುಪ್ಪಟ್ಟು ಸಂಖ್ಯೆಯಲ್ಲಿ ಜನರು ಬರುವಂತ ಒಂದು ನಿರೀಕ್ಷೆ ಹೊಂದಲಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಶಿಧರ್.